ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾನು ಅಕ್ಡಿ ಸಾಲು ಪ್ರಭಾಕರ್ ತೊಂಡಳ್ಳಿ. ಈ ದಿನ ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, 6ನೇ ತಿಂಗಳಲ್ಲಿ ನಮ್ಮ ಅಕ್ಡಿ ಧಾನ್ಯಗಳನ್ನು ಮಾದರಿ ಹೊಲದಲ್ಲಿ ನಾವು ಒಟ್ಟು ಶೇಂಗಾ ಜೊತೆಯಲ್ಲಿ 17 ಬೆಳೆಗಳನ್ನು ಬೆಳೆದಿದ್ವಿ. ಅದರಲ್ಲಿ ನೋಡಿ, ಈ ಅಕ್ಡಿ ಸಾಲಿನಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ತೊಗರಿ ಆದಮೇಲೆ ಅವರೇ ಜೊತೆ ಸಾಲಲ್ಲಿ ಏನು ಮಾಡಿದ್ವಿ, ಔಡ್ಲ ಹಾಕಿದ್ವಿ. ಕಾಣ್ತಾ ಇದೆ ನಿಮಗೆಲ್ರಿಗೂ ಈ ಔಡ್ಲದ ಗಿಡ. ಈಗ ನಮಗೆ ಏಪ್ರಿಲ್ ತಿಂಗಳು, ಅಲ್ಲಿಗೆ ಒಟ್ಟು ನಮಗೆ 9 ತಿಂಗಳುಗಳ ಕಾಲ ಈ ಭೂಮಿಯಲ್ಲಿ ಬೆಳೆ ಇತ್ತು. ಈಗ ನಮಗೆ ಏಪ್ರಿಲ್ ತಿಂಗಳಲ್ಲಿ ಮಳೆ ಆಯಿತು. ಮಳೆ ಆಗಿದ್ದರಿಂದ ಈಗ ನಾವು ಭೂಮಿಯನ್ನು ಉಳುಮೆ ಮಾಡಬೇಕಾಗಿರೋದ್ರಿಂದ ನಾವು ಇದನ್ನು ನಮ್ಮ ಅಕ್ಡಿ ಹೊಲದಲ್ಲಿ ಏನು ಔಡ್ಲದ ಗಿಡಗಳಿದ್ವು, ಆ ಔಡ್ಲದ ಗಿಡಗಳಲ್ಲಿ ನಾವು ದೊಡ್ಡದಾಗಿರುವಂಥದ್ದನ್ನು, ಯಾಕೆ ಅಂತಂದರೆ ಇದು ನೆಕ್ಸ್ಟ್ ನಾವು ಯಾವುದೇ ಒಂದು ಮರಗಿಡಗಳನ್ನು ಈ ಬಳ್ಳಿ ಬೆಳೆಯುವಂಥ ಇದನ್ನು ಮಾಡುವಾಗ ಚಪ್ರಕ್ಕೆ ಹಾಕ್ಕೊಳ್ತೀವಿ, ಮತ್ತು ಬಯೋಚಾರು ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಆಮೇಲೆ ಬಂದುಬಿಟ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಇಂಥದ್ದಕ್ಕೆಲ್ಲದಕ್ಕೂ ಕೂಡ ಉರುವಲಿಗೆ ಕಟ್ಟಿಗೆಗಳಾಗಿ ನಮಗೆ ಬಳಕೆ ಆಗುತ್ತೆ. ಅಲ್ಲಿಗೆ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಈ ಅಕ್ಡಿ ವಿಧಾನದಲ್ಲಿ ಈ ಔಡ್ಲದ ಅರಳಿನ ಗಿಡಗಳ ಪಾತ್ರ ಯಾವ ರೀತಿಯಲ್ಲಿ ನಮ್ಗೆ ಕೆಲಸ ಮಾಡುತ್ತೆ, ಮತ್ತು ಇಷ್ಟು ಈ ಹೊಲದಲ್ಲೂ ಕೂಡ ನಾವು ಅಕ್ಡಿ ಹಾಕಿದ್ರಿಂದ ನಮಗೆ 1 ಕ್ವಿಂಟಾಲ್ ಬೀಜ ಆಗಿದೆ. ಇದುವರೆಗೂ ಕೂಡ ನಮಗೆ ಬೆಳೆ ಇತ್ತು. ಮತ್ತು ಈ ಗಿಡಗಳಲ್ಲಿರ್ತಕ್ಕಂಥ ಎಲೆಗಳು ಇವೆಲ್ಲ ಕೂಡ ಭೂಮಿಗೆ ಬಿದ್ದಿರೋದ್ರಿಂದ ನೀವು ಗಮನಿಸ್ಬೋದು, ಭೂಮಿಯಲ್ಲಿ ಯಾವ ರೀತಿ ಸಾವಯವ ಅಂಶ ಹೆಚ್ಚಾಗಿದೆ ಅಂತ ನೋಡಿ, ಕಾಣ್ತಾ ಇದೆ. ಇಲ್ಲಿ ನಮ್ಮ ಮಕ್ಕಳು ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತಾ, ಇವತ್ತು ಅವ್ರಿಗೂ ಕೂಡ ಅಭ್ಯಾಸ ಆಗಬೇಕು, ಇದರ ಉದ್ದೇಶ ಏನು, ಮತ್ತು ಆ ಬೇರಿನ ವಲಯ ಭೂಮಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋವಂಥದ್ದು ಕೂಡ ನಮ್ಮ ಮಕ್ಕಳಿಗೂ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ, ಇವತ್ತು ನಮ್ಮ ಅಕ್ಡಿ ಹೊಲದಲ್ಲಿರ್ತಕ್ಕಂಥ ಎಲ್ಲ ಔಡ್ಲದ ಗಿಡಗಳನ್ನು ಎಲ್ಲವನ್ನೂ ತೆಗಿತಾ ಇಲ್ಲ, ಅದರಲ್ಲೂ ಕೂಡ ನಾವು ದಪ್ಪದಾಗಿರೋದನ್ನು ತೆಗಿತಾಯಿದ್ವಿ. ಇವತ್ತು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇವತ್ತು ನಮ್ಮ RRIಯನ್ನು ಮತ್ತು IBBಯನ್ನು ಮತ್ತು ಸಾಯಿಲ್ ಸಂಸ್ಥೆಗಳು ಈ ಒಂದು ಅಕ್ಡಿ ವಿಧಾನದಲ್ಲಿ ಭೂಮಿಯ ಫಲವತ್ತತೆಯನ್ನು ಮತ್ತು ಕುಟುಂಬದ ಆರ್ಥಿಕತೆಯನ್ನು, ಕುಟುಂಬಕ್ಕೆ ಅವಶ್ಯಕತೆ ಇರತಕ್ಕಂಥ ಮೂಲಗಳನ್ನು ಯಾವ್ಯಾವ ರೀತಿ ಮಾಡ್ಕೋಬೇಕು ಅನ್ನೋವಂಥದ್ದು, ಇದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋವಂಥ ಉದ್ದೇಶದಿಂದ ನಾನು ಈ ವಿಡಿಯೋ ಮುಖಾಂತರ ಎಲ್ಲ ಮಳೆ ಆಶ್ರಿತ ರೈತರಿಗೆ, ಯಾಕೆಂದರೆ ಇದು ನಮ್ಮ ಮಳೆ ಆಶ್ರಿತ ಭೂಮಿ ಆದರೂ ಕೂಡ ನಮಗೆ 9 ತಿಂಗಳು ಬೆಳೆ ಬಂದಿದೆ. ಈ ಬೆಳೆಯಿಂದ ನಮಗೆ ಸಂಪೂರ್ಣವಾದಂಥ ಆರ್ಥಿಕವಾಗಿ ಲಾಭ ಸಿಕ್ಕಿದೆ, ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳು ಸಿಕ್ಕಿದೆ, ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ಸಿಕ್ಕಿದೆ, ಮತ್ತು ಈಗ ಮತ್ತೆ ಭೂಮಿಯ ಫಲವತ್ತತೆಗೆ ಬೇಕಾಗಿರ್ತಕ್ಕಂಥ ಚಾರ್ಕೋಲ್ ಅಥವಾ ಜೈವಿಕ ಇದ್ದಲನ್ನು ತಯಾರು ಮಾಡ್ಕೊಳ್ಳೋ ಅಂಥದ್ದಕ್ಕೆ ಈ ಔಡ್ಲದ ಗಿಡಗಳು, ಮತ್ತು ಈ ಗಿಡಗಳನ್ನು ನಾವು ಮರುಬಳಕೆ ಏನು ಅಂತಂದರೆ ಮನೆ ಹತ್ರ ಕೆಲವೊಂದು ಚಪ್ರ ಹಾಕುವಂಥದ್ದಕ್ಕೆ, ಉರುವಲಿಗೆ ಇಂಥದ್ದಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಕೆಲಸಕ್ಕೆ ಇವತ್ತು ನಾವೆಲ್ಲನೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತು ನಾವು ಈ ಭೂಮಿಯನ್ನು ಉಳುಮೆ ಮಾಡುವಂಥ ಕೆಲಸನೂ ಮಾಡ್ತೀವಿ. ಏಕೆಂದರೆ ನಮಗೆ ಸ್ವಲ್ಪ ಮಳೆ ಅಂದರೆ ಮೊನ್ನೆ ಏಪ್ರಿಲ್ 4ನೇ ತಾರೀಕು ನಮಗೆ ಉತ್ತಮವಾದಂಥ ಮಳೆ ಆಯಿತು ನೋಡಿ. ಆ ಮಳೆ ಆದಮೇಲೆ ಈ ಗಿಡಗಳಲ್ಲೆಲ್ಲ ಕೂಡ ಅಕ್ಡಿ ಸಾಲುಗಳಲ್ಲಿದ್ದಂಥ ಮೊದಲು 9 ತಿಂಗಳಲ್ಲಿ ನಾವೇನು ಹಾಕಿದ್ವೋ ಅಂಥ ಜೋಳ, ತೊಗರಿ ಕಟ್ ಮಾಡಿರೋದು ಇದೆಲ್ಲ ಕೂಡ ಮತ್ತೆ ಚಿಗುರೊಡುವಂಥ ಕೆಲಸನೂ ಆಗ್ತಾಯಿದೆ. ಇದೆಲ್ಲ ನಮ್ಮ ಭೂಮಿಗೆ ಸೇರಿದಾಗ ನಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲಾಂಶ ಜಾಸ್ತಿ ಆಗುವಂಥದ್ರ ಜೊತೆಗೆ ಭೂಮಿಯಲ್ಲಿ ಜೀವಾಣುಗಳಿಗೆ ಆಹಾರ ಆಗುತ್ತೆ. ಅದೇ ನಮ್ಮ ಹಿರಿಯರು ಭೂಮಿಗೆ ತಾಕತ್ತು ಮಾಡ್ತಕ್ಕಂಥದ್ದನ್ನು ನ್ಯಾಚುರಲ್ಲಾಗಿ ನಾವು ಯಾವ ರೀತಿ ಮಾಡ್ಬೋದು ಅನ್ನುವಂಥದ್ದಕ್ಕೆ ಈ ಅಕ್ಡಿ ವಿಧಾನ ತುಂಬ ಸುಲಭವಾದಂಥ ವಿಧಾನ. ಹೆಚ್ಚಿನ ಶ್ರಮ ಇಲ್ಲದೆ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥದ್ದಕ್ಕೆ ಇದೊಂದು ವಿಧಾನ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.